ನಮಸ್ಕಾರ ರೈತ ಬಾಂಧವರಲ್ಲಿ. ನಾವು ಇವತ್ತು ಅರಿಶಿನ ತೋಟಕ್ಕೆ ವಿಸಿಟ್ ಕೊಟ್ಟಿದ್ದು. ಅರಿಶಿನದಲ್ಲಿ ಬರುವ ಪ್ರಮುಖ ರೋಗದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಅರಿಶಿನದಲ್ಲಿ ಬರುವ ಪ್ರಮುಖ ರೋಗ ಯಾವುದಂತಂದ್ರೆ ಅರಿಶಿನ ಕೊಳೆ ರೋಗ. ಅರಿಶಿನ ಕೊಳೆ ರೋಗ ಯಾವ ಹಂತದಲ್ಲಿ ಬರ್ತೈತೆ ಅಂದ್ರೆ ಅರಿಶಿನ ಹೆಚ್ಚು 2 3 ತಿಂಗಳ ಮತ್ತು 3 4 ತಿಂಗಳದಾಗ ಹೆಚ್ಚು ಕಾಣಿಸ್ಕೊಳ್ತೈತೆ. ಆ ಅರಿಶಿನ ಹೆಚ್ಚು ಅದ ನಮ್ಮ ತೋಟದಾಗ ಕೊಳೆ ರೋಗ ಬಂದೈತೆ ಅಂತ ಹೆಂಗೆ ಗೊತ್ತಾಕೈತೆ ಅಂದ್ರೆ ನಾವು ಮೊದಲು ಏನಾಕೈತಿ ಅರಿಶಿನದ ಮರಿ ಇರ್ತೈತೆ ಅದ ಒಣಗಾಕ್ ಚಾಲೂ ಮಾಡ್ತೈತೆ. ಅದು ಒಣಗಾಕ್ ಚಾಲೂ ಮಾಡಿದ್ಕೂನ ಅರಿಶಿನ ಒಣಗೈತೆ ಅನ್ಕೂನ ಅದ ಏನು ಮಾಡ್ತೈತಿ ಕೀಳುತ್ನ್ಯಾಗ ಬೇಗ ಕಿತ್ತು ಬರ್ತೈತೆ. ಅದು ಕಿತ್ತು ಅದನ್ನು ಮೂಗಿಗೆ ವಾಸನೆ ಹಿಡಿದಾಗ ಅದು ಕೊಳೆಯುವ ಸ್ಮೆಲ್ ಬರ್ತೈತೆ. ಆ ಸ್ಮೆಲ್ ಬಂದಾಗ ಅಂದ್ರೆ ಅರಿಶಿನ ಪ್ಲಾಟ್ದಲ್ಲಿ 1-2 ದಿನದಲ್ಲಿ ಮೊದಲು ಕಾಣಿಸ್ಕೊಳ್ತೈತೆ. ಅವಾಗ ಹತೋಟಿ ಮಾಡಿಕೊಳ್ಳೋದು ಒಳ್ಳೆಯದು. ಅದು ಯಾವ ಥರ ಕಾಣಿಸ್ಕೊಳ್ತೈತೆ ಅನ್ನೋದನ್ನು ನಾವು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಈ ಥರ ಅರಿಶಿನ ಏನಾಗಿರ್ತೈತಿ ಫಸ್ಟಿಗೆ ಸ್ಟಾರ್ಟಿಂಗಿನಿಂದ ಈ ಥರ ಸಿಮ್ಟಮ್ಸ್ ಕಾಣಕತ್ತೈತಿ, ಕೊಳ್ತಿರೋ ಸಿಮ್ಟಮ್ಸ್ ಬರಕತ್ತೈತಿ. ಅದನ್ನು ಕಿತ್ತು ನೋಡಿದಾಗ ಸಲೀಸಾಗಿ ಕೇಳ್ತೈತೆ ಅದು ಅರಿಶಿನ. ನೋಡ್ರದ ಈ ಥರ ನೋಡ್ದ ಇಲ್ಲಿ ಕೊಳ್ದೈತೆ ನೋಡ್ದ ಈ ಥರ ಕೊಳ್ಯಾಕತ್ತೈತಿ ಅರಿಶಿನ. ನೋಡ್ರಿ ನೀರು ಹಿಡ್ದಂಗೆ ಕೊಳಿತಿರ್ತೈತಿ ಈ ಸರ. ನೋಡ್ರಿ ಇಲ್ಲಿ ಕೊಳದೈತಿ ನೋಡ್ದ ಈ ಥರ ಕೊಳ್ಯಾಕತ್ತೈತಿ ಅರಿಶಿನ. ಇದು ಫಸ್ಟಿಗೆ 1-2 ಪ್ಲಾಟ್ನಾಗ 1-2 ತವಲ್ಲಿ ಅಷ್ಟೇ ಕಾಣಕತ್ತೈತಿ. ಈ ಕಡಿಮೆ ಕಾಣೋ ಹಂತದಲ್ಲಿ ಕ್ಯೂರ್ ಮಾಡ್ರೆ ಚೆನ್ನಾಗಿರ್ತೈತಿ. ಇಲ್ಲಾಂದ್ರೆ ಇದು ಜಾಸ್ತಿ ಆತಂದ್ರೆ ಏನೈತಿ ಇಡೀ ಪ್ಲಾಟ್ ಏನಾಗತ್ತೈತಿ ಈ ಥರ ಕೊಳ್ರೋಗದಿಂದ ಹಾನಿ ಆಕೈತಿ. ಈ ಕೊಳ್ರೋಗ ಗಂಜಿ ಕೆಲವೊಬ್ಬರ ಅರಿಶಿನ ಹಚ್ಚೋದನ್ನ ಕಡಿಮೆ ಮಾಡ್ಯಾರ ಇತ್ತೀಚಿನ ದಿನಗಳಲ್ಲಿ. ಇದನ್ನ ಫಸ್ಟಿಗೆ ಯಾವ ಥರ ಹತೋಟಿ ಮಾಡ್ಕೋಬೇಕಂದ್ರೆ ನಾವು ಮೊದಲು ಪ್ಲಾಟ್ನಾಗ ಏನು ಮಾಡ್ಬೇಕು, ನೀರನ್ನ ಕಡಿಮೆ ಬಿಡ್ಬೇಕು. ಈ ಮಳೆಗಾಲ ಹೆಚ್ಚಿದಾಗ ಒಬ್ಬೊಬ್ಬರ ಬಟನ್ ಒತ್ತಿ ನೀರು ಹೋಗಿಬಿಡ್ತಾರೆ, ಡ್ರಿಪ್ ಐತೆ ಅಂತ ಹೇಳಿ ಒತ್ತಿ ಹೋಗಿಬಿಡ್ತಾರೆ. ಅಂಥ ಟೈಮ್ದಲ್ಲಿ ನೀರನ್ನ ಕಡಿಮೆ ಮಾಡ್ಬೇಕು. ನೀರನ್ನು ಕಡಿಮೆ ಮಾಡುವುದು ಮತ್ತು ಬರೋಕ್ಕಿಂತ ಮುಂಚೆನೇ ಟ್ರೈಕೋಡರ್ಮಾನು ಇವು ಬರ್ತಾವೆ ಶಿಲೀಂಧ್ರ ನಾಶಕ, ಅವನ್ನೆಲ್ಲ ಉಪಯೋಗಿಸ್ಬೇಕು. ಬಂದ ಮೇಲೆ ಯಾವ್ಯಾವ ಥರ ಇದು ಮಾಡ್ಬೇಕು ರೈತರು ಹಂತವಾಗಿ COC ಸ್ಟೆಪ್ಟೋಸೈಕ್ಲಿನ್ ಒಂದು ಸಾರಿ ಡ್ರಿಪ್ಪಿಗೆ ಬಿಡೋದು, ಮತ್ತು ಮೆಟ್ಲಾಕ್ಸಿಲ್ 35 ಸ್ಟೆಪ್ಟೋಸೈಕ್ಲಿನ್ ಡ್ರಿಪ್ ಮೂಲಕ ಕೊಡುವುದು, ಮತ್ತು ಇನ್ನೊಂದು ಸಾರಿ ಥಯಾಫ್ಲುಂಜಮೈಡ್ ಪ್ಲಸ್ ಮ್ಯಾಟ್ಕೋ ಅಂತ ಹೇಳಿ ಬರ್ತೈತಿ. ಅವ್ನ 2 ಡ್ರಿಪ್ ಮೇಲೆ ಕೊಡುವುದರ ಮೂಲಕ ಇದನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ನಮಸ್ಕಾರ.